ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪೂರ್ಣಿನವಿ ಯೂಟ್ಯೂಬ್ ಚಾನಲ್. ಇವಳು ನೋಡಿ ನನ್ನ ಫ್ರೆಂಡ್ ಅಂಜಲಿ. ಹಾಯ್ ಮಾಡು ಎಲ್ಲರಿಗೂ. ಹಾಯ್, ಗುಡ್ ಮಾರ್ನಿಂಗ್. ಹಾಲು ಕಾಯಕ್ಕಿಟ್ಟಿದ್ದೆ, ಇವಾಗ ಕಾಫಿ ಕೂಡ ರೆಡಿ ಆಯಿತು. ಈಗ ನನ್ನ ಫ್ರೆಂಡ್ನ ಮಾತಾಡ್ಸೋಣ ಬನ್ನಿ. ಈಗ ನಮ್ಮ ಡೇ ಸ್ಟಾರ್ಟ್ ಆಗ್ತಿದೆ, ಒಂದು ಕಪ್ ಕಾಫಿ. ನಾವಿವತ್ತು ಡೈಲಿ ಲಾಗ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಇವತ್ತು ಹೈದ್ರಾಬಾದ್ಗೆ ಹೋಗೋ ಪ್ಲ್ಯಾನ್ ಇದೆ. ಬನ್ನಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಇವಾಗ ಇಬ್ಬರು ಕೂಡ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋಣ ಅಂತ ಹೋಗ್ತಿದ್ದೀವಿ. ಈಗ ಆಲ್ರೆಡಿ ಟೈಮ್ 10:15 ಆಗೋಗ್ಬಿಟ್ಟಿದೆ. ಬಟ್ ಏನೇನು ಕೆಲಸ ಮಾಡ್ತೀವಿ ಬೇಗ ಅನ್ನೋದನ್ನ ನೋಡೋಣ ಬನ್ನಿ. ಈಗ ಟಿಫನ್ ಕೂಡ ರೆಡಿ ಮಾಡಬೇಕು. ಮಾರ್ನಿಂಗ್ ನನ್ನ ಹಸ್ಬೆಂಡಿಗೆ ಅಂತ ಹಪ್ಳ ಹಾಕಿಟ್ಟಿದ್ದೆ, ಅದನ್ನು ತೊಗೊಂಡು ಪೋಸ್ಟ್ ಕೊಡ್ತಾ ಇದ್ದಾಳೆ ನೋಡಿ. ಬೇಗ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊತಾ ಇದ್ದಾಳೆ. ನಾನು ಇವಳು ಹಿಂದೆ ಹೋಗ್ಬಿಟ್ಟು ಸಖತ್ ಕಾಟ ಕೊಡ್ತಾಯಿದ್ದೀನಿ, ಬಾ ಲಾಗ್ ಮಾಡೋಣ, ವೀಡಿಯೋ ಮಾಡೋಣ ಅಂತ. ಅವಳು ಅದನ್ನೇ ಹೇಳ್ತಿದ್ದಾಳೆ. ಇವಳು ನೋಡಿ ನನಗೆ ಹಿಂಸೆ ಕೊಟ್ಕೊಂಡು ನನಗೆ ಮದುವೆ ಆಗಿದೆ, ಅದಾಗಿದೆ, ಇದಾಗಿದೆ ಅಂದ್ಕೊಂಡು ನನಗೆ ಹಪ್ಳ ಬೇಜು ಅಂತ ಬಿಟ್ಟಿದ್ದಾಳೆ. ಅದರಲ್ಲೂ ಹಪ್ಳ ಹಾಕ್ತಾಯಿದ್ರು ಬಂದು ಹಿಂದೆಯಿಂದ ಅನ್ನ ಕೊಡು, ಸಾಂಬಾರು ಹಾಕು, ಹೊಟ್ಟೆ ಹಸಿತಿದೆ, ಅದು ಇದು ಅಂತ ರೋದನೆ ಕೊಡ್ತಾ ಇದ್ದಾಳೆ. ಏನು ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಫೈನಲ್ ಆಗಿ ತಿಂಡಿ ತೊಗೊಬಂದು ಕೊಟ್ಟಳು. ತುಂಬ ದಿನಗಳಾಗಿತ್ತು ಇಬ್ಬರು ಈ ಥರ ಒಟ್ಟಿಗೆ ಊಟ ಮಾಡಿಬಿಟ್ಟು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಫನ್ ಮಾಡಿದ್ವಿ. ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ನಾನು ಅವಾಗ ಕಾಟ ಕೊಟ್ಟೆ ಅಂತ ಹೇಳ್ಬಿಟ್ಟು ಇವಳು ಇವಾಗ ಬಂದು ನನಗೆ ಕಾಟ ಕೊಡ್ತಿದ್ದಾಳೆ. ಅವಳು ಇವಾಗೆಲ್ಲ ಹೆಚ್ಚಿಟ್ಲು. ಸೊ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೆ. ಮನೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಸೊ ಶಾಪ್ಗೆ ಹೋಗಿ ಬರೋಣ ಅಂತ ಹೇಳ್ತಿದ್ಲು. ಸಾಂಬಾರು ಸೊಪ್ಪು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಬರೋಣ ಅಂತ ಹೋದ್ವಿ. ಆ ವಿಡಿಯೋನ ಮಾಡೋದನ್ನೇ ಮರೆತ್ಕೊಂಡ್ಬಿಟ್ಟೆ. ಇವಳು ನೋಡಿ ನಾನು ರೆಸಿಪಿ ಮಾಡುವಾಗ ಬರಲಿಲ್ಲ, ಒಗ್ಗರಣೆ ಹಾಕ್ಬೇಕಾದ್ರೆ ಬಾರೆ ಅಂತ ಅಂದರೆ ಬರಲಿಲ್ಲ. ಇವಾಗ ಬಂದುಬಿಟ್ಟು ಎಲ್ಲ ಆಗಾದ್ಮೇಲೆ ತೋರಿಸ್ತಾ ಇದ್ದಾಳೆ. ಇಬ್ಬರು ಅದನ್ನೇ ವಾದ ವಿವಾದ ಮಾಡ್ತಾಯಿದ್ವಿ, ಇವಾಗ ಬಂದಿದ್ಯಾ ಒಗ್ಗರಣೆ ಹಾಕಾದ್ಮೇಲೆ ಅಂತ. ಎಲ್ಲ ರೆಸಿಪಿ ಮುಗ್ದಾದ್ಮೇಲೆ ಬಂದಿದ್ಲು. ಸೊ ಹಂಗಾಗಿ ವಾದ ಮಾಡ್ತಿದ್ವಿ. ಎಲ್ಲ ಆಗಿತ್ತು, ಇನ್ನೊಂದು ಸ್ವಲ್ಪ ಲಾಸ್ಟ್ಗೆ ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕಿದರೆ ರೆಸಿಪಿನೇ ಮುಗ್ದೋಗಿರೋದು. ಅವಾಗ ಬಂದುಬಿಟ್ಟು ಟೇಸ್ಟ್ ನೋಡ್ತೀನಿ ಅಂತ ಪ್ಲೇಟಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ಪೀಸ್ ಚಿಕನ್ ಹಾಕ್ಕೊಂಡು ತಿಂತೀನಿ ಅಂತ ತಿಂತಿದ್ಲು. ಗೊತ್ತಿಲ್ಲ ಟೇಸ್ಟ್ ಹೆಂಗಿತ್ತು ಅಂತ. ಇವಾಗ ಅವಳನ್ನೇ ಕೇಳೋಣ. ನಾನು ಉಪ್ಪು ಖಾರ ಒದರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಮಾಡಿದ್ಲು, ಚೆನ್ನಾಗಿತ್ತು. ಉಪ್ಪು ಖಾರ ಇರಲಿಲ್ಲ ಅಂದರೂ ಕೂಡ ಸಖತ್ತಾಗಿ ಮಾಡಿದ್ಲು. ಬಟ್ ನಮ್ಗೆ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಅವಳಿಗೂ ಕೂಡ ಟೇಸ್ಟ್ ನೋಡು ತಗೋ ಅಂತ ಕೊಡಿದ್ರೆ ಒಬ್ಬಳೇ ತಿಂದ್ಕೊಂಡು ಚೆನ್ನಾಗಿದೆ ಅಂತ ಅದನ್ನು ಟೇಸ್ಟ್ ಮಾಡ್ತಾ ನಿಂತ್ಕೊಂಡಿದ್ದೆ. ಅವಳು ಖಾರನೇ ಹಾಕಿರಲಿಲ್ಲ, ಆವಾಗಲೇ ಟೇಸ್ಟ್ ಮಾಡ್ತೀನಿ ಅಂತ ಟೇಸ್ಟ್ ಮಾಡ್ತಿದ್ಲು. ನಾನು ಇವಾಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲ, ಗರಂ ಮಸಾಲ, ಖಾರ ಪುಡಿ, ಸಾಂಬಾರು ಪೌಡರ್ ಅದೆಲ್ಲನ ಹಾಕೋಣ ಅಂತ ಚಿಕನ್ ಪೌಡರ್ ಅರಿಯೋಕೆ ಹಾಕ್ತಿರ್ಲಿಲ್ಲ. ಅದನ್ನು ಬಿಚ್ಕೊಡು, ಓಪನ್ ಮಾಡಿಕೊಡು ಅಂತ ಅವಳನ್ನೇ ಕೇಳ್ತಿದ್ದೆ. ಲಾಸ್ಟ್ಗೆ ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡಿಬಿಟ್ಟು ಚಿಕನ್ ರೆಸಿಪಿ ಕೂಡ ಇವಾಗ ರೆಡಿ ಆಯಿತು. ನಾನು ಗ್ರೇವಿ ಟೈಪ್ ಮಾಡಿದ್ದೆ, ಇವಳು ಸ್ವಲ್ಪ ಸಾಂಬಾರು ಟೈಪ್ ಬೇಕು, ಸಾಂಬಾರು ಟೈಪ್ ಮಾಡು ಅಂತ ಹೇಳಿದ್ಲು. ಅದನ್ನೇ ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ಸಾಂಬಾರು ಟೈಪ್ ಮಾಡ್ತಾ ಇದ್ದೆ. ನಮ್ಮ ಮನೆಗೆ ಬಂದು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಪೂರ ಅಡುಗೆ ಎಲ್ಲ ಇವಳೇ ಮಾಡ್ತಿದ್ದಾಳೆ. ನೆನ್ನೆ ತಿಳಿ ಸಾಂಬಾರು ಕೂಡ ಮಾಡಿದ್ಲು, ಇವತ್ತು ಚಿಕನ್ ಗ್ರೇವಿ ಕೂಡ ಮಾಡ್ತಿದ್ದಾಳೆ. ಇಲ್ಲಿ ಹೆಂಗೋ ಮಾಡ್ತಿದ್ದಾಳೆ. ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿಗೂ ಕರ್ಕೊಂಡೋಗಿ ನೀನು ಮಾಡು, ನಾನು ಅಲ್ಲಿ ಮಾಡಿ ಬಂದಿಲ್ವಾ ಅಂತ ಹೇಳ್ತಾಳೆ ಅಷ್ಟೇ. ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಇವಾಗ ಇವಳು ಅಡುಗೆನ ಮಾಡಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ಲು. ಸೊ ಇವಳೇ ಕ್ಲೀನ್ ಮಾಡ್ತಾಯಿದ್ಲು. ನಾನು ಮೊದಲೇ ಹೇಳಿದ್ದೆ, ಮಾಡಿದ್ರೆ ಗಲೀಜು ಮಾಡಿದ್ರೆ ನೀನೇ ಎಲ್ಲ ಕ್ಲೀನ್ ಮಾಡಬೇಕಂತ. ಸೊ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಲು. ಆದರೆ ಸ್ವಲ್ಪ ಕೊತ್ತಂಬರಿ ಉಳಿದಿತ್ತು. ಸೊ ಅದನ್ನು ಕಟ್ ಮಾಡಿ ಹಾಕ್ಲಾ ಅಂತ ಕೇಳಿದ್ಲು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ. ಸೊ ಅದನ್ನು ಕೂಡ ಕಟ್ ಮಾಡಿ ಗ್ರೇವಿ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಾಯಕ್ಕಿಟ್ಟಿದ್ಲು ಗ್ರೇವಿನ. ಸೊ ನಾನು ಹಾಗೇ ನನ್ನ ಹಸ್ಬೆಂಡು ಚಪಾತಿ ಮಾಡು ಅಂತ ಹೇಳಿದರು. ಸೊ ಅದನ್ನು ರೆಡಿ ಮಾಡ್ಕೊತಿದ್ದೆ. ಫೈನಲಾಗಿ ಚಪಾತಿ ಕೂಡ ರೆಡಿ ಆಯಿತು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ಊಟಕ್ಕೆ ಹಾಕ್ಕೊಟ್ಟಿದ್ವಿ. ಇವಳು ಕೇಳ್ತಾ ಇದ್ಲು ಹೇಗಿದ್ದೆ ಅಣ್ಣ ಅಂತ. ಇವಳು ಬಾಯಿಂದನೇ ಕೇಳಿ ಅವ್ರು ಏನು ಹೇಳಿದ್ರು ಅಂತ ವಾ ಅಂತ ಹೇಳ್ತಾಯಿದ್ರು ಫನ್ನಿಯಾಗಿ. ಲಾಸ್ಟ್ಗೆ ಇಲ್ಲ ಚೆನ್ನಾಗಿದೆ ತುಂಬ ಅಂತ ಹೇಳ್ಬಿಟ್ಟು ಊಟ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಖುಷಿ ಆಯಿತು. ನಾನು ಅಡುಗೆ ಮಾಡಿದ್ನ ಒಬ್ಬರು ಒಪ್ಪಿ ತಿಂದರೆ ತುಂಬ ಖುಷಿಯಾಗುತ್ತೆ. ಸೊ ಸಂಜೆ 6 ಗಂಟೆ ಆಗಿತ್ತು. ಫೈನಲಾಗಿ ಇಬ್ಬರು ರೆಡಿಯಾಗಿ ಕೂತ್ಕೊಂಡಿದ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. 8 ಗಂಟೆಗೆ ಬಸ್ ಕೂಡ ಇತ್ತು. ಅವಳಿಗೆ ಹಾಯ್ ಮಾಡು ಅಂತ ಹೇಳಿ ಹಾಗೆ ಮಮ್ಮೂಸ್ ತಿನ್ನಬೇಕಂತ ಅನ್ನಿಸ್ತಿತ್ತು. ಸೊ ಹೋಗೋಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ನ ಕರ್ಕೊಂಡು ಮಮ್ಮೂಸ್ನ ತಿನ್ನೋಣ ಅಂತ ಶಾಪ್ಗೆ ಬಂದಿದ್ವಿ.
ಇಬ್ಬರು ಕೂಡ 2 ಪ್ಲೇಟ್ಸ್ ಮೋಮೋಸ್ ಆರ್ಡರ್ ಮಾಡಿ ನಿಂತಿದ್ವಿ. ನಾವು ಯಾವಾಗಲೂ ಬೇಜಾರಾಯಿತು ಏನಾದರೂ ಬೋರ್ ಆಗ್ತಿದೆ ಅಂದರೆ ಇಲ್ಲೇ ಬಂದು ಮೋಮೋಸ್ನ ತಿಂತೀವಿ. ಇವಳು ಮೊಬೈಲ್ನ ಹಿಡ್ಕೊಂಡು ನನ್ನ ವಿಡಿಯೋನ ಮಾಡ್ತಾಯಿದ್ಲು. ನಾನು ವಿಡಿಯೋ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಪೋಸ್ ಕೊಡ್ಕೊಂಡು ನಿಂತಿದ್ದೆ. ಹಾಗೆ ಮೋಮೋಸ್ ಕೂಡ ರೆಡಿ ಮಾಡಿ ಕೊಟ್ಟರು. ಸೊ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೂಪರಾಗಿತ್ತು. ಆಟೋ ಬುಕ್ ಮಾಡಿದ್ವಿ. ಫೈನಲಿ ಆಟೋನು ಬಂದುಬಿಡ್ತು. ಆ್ಯಂಡ್ ನಾವು ಮೆಜೆಸ್ಟಿಕ್ಕಿಗೆ ಬೇಗ ರೀಚ್ ಆಗಬೇಕಂತ ಹೋಗ್ತಾ ಇದ್ವಿ. ಇವಳು ತುಂಬ ಮಿಸ್ ಮಾಡ್ಕೋತಿದ್ಲು ಅನಿಸುತ್ತೆ. ಅಣ್ಣನೂ ತುಂಬ ಮಿಸ್ ಮಾಡ್ಕೋತಿದ್ರು ಅನಿಸುತ್ತೆ. ತುಂಬ ಚಾಟ್ ಮಾಡ್ತಾಯಿದ್ರು. ಮಿಸ್ ಮಾಡ್ಕೋತಾ ಇದ್ದೀನಿ, ಇರೋಕ್ಕಾಗ್ತಿಲ್ಲ, ವಾಪಸ್ ಯಾವಾಗ ಬರ್ತೀಯಾ ಅಂತ ಹೋಗೋ ದಿನನೇ ಕೇಳ್ತಿದ್ರು. ಆ್ಯಂಡ್ ಫೈನಲಿ ನಾವು ಹೈದ್ರಾಬಾದ್ ಬಸ್ನ ರೀಚ್ ಆದ್ವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಬಂದು ಇಟ್ಕೊಂಡಿದ್ವಿ ಬಸ್ ಹೊರಟಾದ್ಮೇಲೆ ತಿನ್ನೋಣ ಅಂತ. ಬಟ್ ನಾವು ಬಸ್ ಹೊರಡೋಕ್ಕಿಂತ ಮುಂಚೆನೇ ತಿಂದು ಖಾಲಿ ಮಾಡ್ಕೊಂಡು ಕೂತಿದ್ವಿ. ಇವಾಗ ಬಸ್ ಹೊರಡ್ತು. ಸೊ ಇವಳು ಕೇಳ್ತಾ ಇದ್ಲು ನಾಳೆ ಎಷ್ಟೊತ್ತಿಗೆ ಹೋಗ್ತೀವಿ ಹೈದ್ರಾಬಾದ್ಗೆ ಅಂತ. ನಾನು ಹೇಳ್ತಾ ಇದ್ದೆ 8 ಗಂಟೆ ಅಷ್ಟರಲ್ಲಿ ಹೋಗ್ತೀವಿ ಅಂತ. ಆ್ಯಂಡ್ ಫೈನಲಿ ನಾವು ಹೈದ್ರಾಬಾದ್ ತಲುಪಿದ್ವಿ. ಬಟ್ ಊರಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಬಸ್ನ ಚೇಂಜ್ ಮಾಡಬೇಕಿತ್ತು. ಆ ಬಸ್ಸಿಗೆ ಕೂಡ ಹೋಗಿದ್ವಿ. ಬಟ್ ಸೀಟ್ ಇಲ್ದಲೇ ಇಬ್ಬರು ಬೇರೆ ಬೇರೆ ಕಡೆ ಕೂತಿದ್ವಿ. ಅವಳೊಂದು ಕಡೆ ನಾನೊಂದು ಕಡೆ. ಸೊ ನಾನು ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ನಗಾಡ್ತಾ ಇದ್ದೆ ಅವಳಿಂದ. ಫೈನಲ್ ಆಗಿ ಅವ್ರ ಅಂಗಡಿ ಕೂಡ ರೀಚ್ ಆದ್ವಿ. ಅಂಗಡಿ ನೋಡಿಕೊಂಡು ಮನೆ ಕಡೆ ಹೋಗಿ ಫುಲ್ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.